ಜಾತಿ ಗಣತಿ ವಿಚಾರಕ್ಕೆ ಲಿಂಗಾಯತ ಸಮುದಾಯದ ವಿರೋಧ ಹಿನ್ನೆಲೆ ಲಿಂಗಾಯತರಿಗೆ ನಂಬರ್ ಕಡಿಮೆ ಇರಬಹುದೆಂಬ ಆತಂಕ ಇದೆ. ಕ್ಯಾಬಿನೆಟ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾ ನೋಡೋಣ. ಜಾತಿ ಗಣತಿ ವಿಚಾರಕ್ಕೆ ಲಿಂಗಾಯತ ಸಮುದಾಯ ಪ್ರಬಲವಾಗಿ ವಿರೋಧವನ್ನ ಮಾಡ್ತಾ ಇದೆ. ಲಿಂಗಾಯತರಿಗೆ ನಂಬರ್ ಕಡಿಮೆ ಇರಬಹುದು ಅನ್ನುವಂತ ಆತಂಕ ಇದೆ. ಕ್ಯಾಬಿನೆಟ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾ ನೋಡೋಣ. ವರದಿ ಓಪನ್ ಮಾಡಿ ಚರ್ಚೆ ಆಗಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಲಿಂಗಾಯತ ಸಮುದಾಯದ ಈ ಒಂದು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ವರದಿಯನ್ನ ನಿನ್ನೆ ಸೀಲ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾನು ಕ್ಯಾಬಿನೆಟ್ ಮುಂದೆ ಅದನ್ನ ಮಂಡಿಸ್ತೇನೆ. ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಳ್ಳುತ್ತೆ ಆ ಪ್ರಕಾರ ಹೋಗೋಣ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಒಂದು ವೇಳೆ ಅದನ್ನು ಅಕ್ಸೆಪ್ಟ್ ಮಾಡಿ ಎರಡೂ ಸದನದ ಮುಂದೆ ಮಂಡನೆ ಮಾಡಬೇಕು ಅಂತ ಹೇಳುತ್ತಾ ಅಥವಾ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳುತ್ತಾ ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳ್ಳುತ್ತೆ ಅದರ ಮೇಲೆ ಮುಂದಕ್ಕೆ ಹೋಗೋಣ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಕಾಯ್ದು ನೋಡೋಣ. ಯಾಕೆಂದರೆ ಹೊರಗಡೆ ಬರೋವರೆಗೂ ಡೇಟಾ ಹೊರಗಡೆ ಬರೋವರೆಗೂ ಅವರ ರೆಕಮೆಂಡೇಶನ್ಸ್ ಹೊರಗಡೆ ಬರೋವರೆಗೂ ನಾವೇನನ್ನು ಕೂಡ ಹೇಳೋದಕ್ಕೆ. ಜಾತಿ ಗಣತಿ ವರದಿಗೆ ತುಮಕೂರಿನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಿದ್ಧಗಂಗಾ ಶ್ರೀ ವಿರೋಧದ ಬೆನ್ನಲ್ಲೇ ಹಲವು ಮಠಾಧೀಶರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಹಾಗೇನೆ ಹಲವು ಮಠಾಧೀಶರು ಈ ಒಂದು ಜಾತಿ ಗಣತಿ ವರದಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ತುಮಕೂರಿನ ಲಿಂಗಾಯತ ಮಠದ ಎಲ್ಲಾ ಸ್ವಾಮೀಜಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದೆ. ಯಾರೂ ನಮ್ಮ ಮಾಹಿತಿಯನ್ನ ಕೇಳೇ ಇಲ್ಲ. ನಮ್ಮ ಮಠದ ಅಕ್ಕಪಕ್ಕದ ಮನೆಗಳಲ್ಲೂ ಮಾಹಿತಿಯನ್ನ ಕೇಳಿಲ್ಲ. ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಜಾತಿ ಲೆಕ್ಕ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಜಾತಿ ಭೇದ ಇಲ್ಲದೆ ಎಲ್ಲ ಸಮುದಾಯ ಬಡವರ ಲೆಕ್ಕ ಹಾಕಲಿ ಅಂತ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ಸಮಾಜವನ್ನ ಗಮನದಲ್ಲಿಟ್ಕೊಂಡು ಯಾರು ಬಡತನ ರೇಖೆಯಿಂದ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗುರ್ತಚ್ಚಿ ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರನ್ನ ಮೇಲ್ಕೆತ್ತಕ್ಕಂಥದ್ದು ಇಡೀ ಸಮಾಜದ ಇಡೀ ಸರ್ಕಾರದ ಕೆಲಸ. ಇದ್ರ ಬಗ್ಗೆ ಜಾತಿಗಳನ್ನ ಎಣಿಸ್ತಾ ಹೋದರೆ ಅದು ಸ್ವಲ್ಪ ಕಷ್ಟ, ಮುಂದಿನ ದಿವಸಗಳಲ್ಲಿ ಕಷ್ಟ ಆಗ್ತದೆ. ಅವರು ಯಾವ ದೃಷ್ಟಿ ಇಟ್ಕೊಂಡು ಜಾತಿ ಗಣತಿ ಮಾಡಿದಾರೋ ನಮಗೆ ಗೊತ್ತಿಲ್ಲ. ವಾಸ್ತವವಾಗಿ ಒಟ್ಟಾರೆ ನಮ್ಮ ಅಭಿಪ್ರಾಯದಲ್ಲಿ ಬಡತನ ರೇಖೆಗಿಂತ ಯಾರು ಇದ್ದಾರೆ, ಬಡತನ ರೇಖೆಯಲ್ಲಿ ಇದ್ದಾರೆ ಅಥವಾ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗುರ್ತಚ್ಚಿ ಈಗ ಸವಲತ್ತುಗೋಸ್ಕರ ಇದೆಲ್ಲ ಜಾತಿ ಗಣತಿ ಹೌದಲ್ಲ, ಸವಲತ್ತು ಅನುಕೂಲ ಮಾಡ್ಲಿಕ್ಕೋಸ್ಕರ ಜಾತಿ ಗಣತಿ ಮಾಡ್ತಿದ್ದಾರೆ. ಇಡೀ ಅಖಂಡ ಸಮಾಜವನ್ನು ಗಮನದಲ್ಲಿಟ್ಕೊಂಡು ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂಥವ್ರನ್ನ ಗುರ್ತಚ್ಚಿ ಅವ್ರಿಗೆ ಯಾವ ರೀತಿಯ ಎಲ್ಲಾ ಸಮಾಜ ಸರ್ವೇ ಜನ ಸುಖಿನೋ ಭವಂತು ಅಂತ ಪದ ಹೇಳಿದ ಮೇಲೆ ಸಕಲ ಜೀವಾತ್ಮನಿಗೆ ಲೇಸನ್ನು ಬಯಸಬೇಕು ಅಂತ ಅಂದ ಮೇಲೆ ಬಸವಣ್ಣನ ತತ್ವವನ್ನು ಹಿಡಿದು ಪಾಲಿಸ್ತೀವಿ ಅಂತ ಅಂದ ಬಳಿಕ ಯಾರಿಗೆ ಎಲ್ಲಾ ಸಮಾಜದಲ್ಲೂ ಎಲ್ಲಾ ಜನಾಂಗದಲ್ಲೂ ಬಡವರು ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ, ಅದನ್ನು ಗುರ್ತಚ್ಚೋದು ಮುಖ್ಯ ಅಂತ. ಎಲ್ಲಾ ಸಮುದಾಯದ ಬಡವರನ್ನ ಮಾತ್ರ ನೀವು ಮೇಲೆ ಮಧ್ಯಮ ವರ್ಗ ಅವ್ರು ಮಾಡ್ತಾ ಇರೋದೇ ಜಾತಿ ಗಣತಿಯಿಂದ ಮೇಲೆ. ಜಾತಿ ಗಣತಿಗೆ ಅಂತ ಹೊರಟ ಮೇಲೆ ಪ್ರತಿಯೊಬ್ಬ ಮನುಷ್ಯನನ್ನು ಕೇಳಬೇಕು. ಇದು ನಮ್ಮ ಉದ್ದೇಶ. ಹೇಳ್ತಿರೋದು ಜಾತ್ಯತೀತ ಮನೋಭಾವನೆ ಅಲ್ಲೇ ಇಲ್ಲ. ಜಾತ್ಯತೀತ ಮನೋಭಾವನೆ ಬಿಟ್ಟು ಜಾತೀಯತೆ ಮನೋಭಾವನೆಯಿಂದ ಜಾತಿ ಗಣತಿ ಮಾಡಕ್ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಕೇಳಬೇಕು. ನಾವಿರುವ ಮಠ ಇರುವಂತ ಅಕ್ಕಪಕ್ಕ ಮನೆಗಳಲ್ಲಿ ಕೇಳಿದೀವಿ, ಅಲ್ಲೆಲ್ಲ ಜಾತಿ ಗಣತಿ ಬಂದಿದ್ರ ಅಂತ. ಕೆಲವು ಮನೆಗೆ ಇಲ್ಲ ಅಂತಾರೆ, ಕೆಲವು ಮನೆಗೆ ಹೂ ಅಂತಾರೆ. ಇದು ಹೇಗೆ? ಒಂದೇ ಊರಲ್ಲಿ ಎರಡು ಅಭಿಪ್ರಾಯ ಇದೆ. ನಾವು ಅದನ್ನು ಗಮನಿಸಬೇಕು. ನಮ್ಮ ಮಠದಲ್ಲೂ ಮಕ್ಕಳುಗಳು ಇರ್ತವೆ. ಈಗ ಅಲ್ಲಿ ಜಾತಿ ಗಣತಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಬಂದು ಕೇಳಬೇಕಿತ್ತಲ್ವಾ? ಜಾತೀಯತೆಯನ್ನ ಬಿಟ್ಟು ಜಾತಿ ಇಟ್ಕೊಂಡ್ ಬಂದಾಗ ಎಲ್ಲರನ್ನು ಕೇಳಿ ಅಭಿಪ್ರಾಯಕ್ಕೆ ಬರಬೇಕು ಅಂತ. ಹಂಗ ಅಭಿಪ್ರಾಯಕ್ಕೆ ಬಂದಿಲ್ಲ ಅಂದ್ರೆ ಅದು ನಮ್ಗೆ ಸಹಜವಾಗಿ ಅನ್ಸುತ್ತೆ. ಒಂದ್ ನಿಮಿಷ ಸಹಜವಾಗಿ ಅನ್ಸುತ್ತೆ ನಮಗೆ ಏನಂತ, ಇದೆಲ್ಲೋ ಅವೈಜ್ಞಾನಿಕವಾಗಿ ನಡೆದಿದೆ, ವರದಿಯಲ್ಲಿ ಏನಿದೆ ಅಂತ ನಮಗೆ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಕೇಳ್ಪಟ್ಟಾಗ ಈ ತರ ಏನಾರ ಆಗಿದ್ಯಾ ಅಂತ ಕೇಳ್ಪಟ್ಟಾಗ ಬಂದಂತಹ ವಿಷಯ ಸಂಗ್ರಹಣೆ ಮಾಡಿದಾಗ ಇದೆಲ್ಲ ಒಂದ್ ಕಡೆ ಅವೈಜ್ಞಾನಿಕ ಅಂತ ಸಹಜವಾಗಿ ಅನ್ಸುತ್ತೆ. ಎಲ್ಲಾ ವರ್ಗದ ಮಕ್ಕಳು ನಮ್ಮಲ್ಲಿದ್ದಾರೆ. ನಾವು ಜಾತೀಯತೆನೇ ಇಟ್ಕೊಂಡಿಲ್ಲ. ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಮ್ಮಲ್ಲೂ ಇದ್ದಾರೆ. ನಮ್ಮ ಮಠಕ್ಕೆ ಬರೋರು ಮುಸ್ಲಿಂ ಒಬ್ಬಳ ಬರ್ತಾರೆ, ಎಲ್ಲಾ ವರ್ಗದ ಜನ ಬರ್ತಾರೆ. ಆದರೆ ನಾವು ಜಾತಿ ಮಾಡ್ತಿಲ್ಲ. ಸರ್ಕಾರ ಜಾತಿ ಅಂತ ಏನ್ ಜಾತಿ ಗಣತಿ ಮಾಡಿದೆಯಲ್ಲ ಅದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಿದೀವಿ ನಾವು. ಇಲ್ಲಿ ಸತ್ಯಾಂಶ ಅದು ಎಲ್ಲೋ ಕುತ್ಕೊಂಡು ಬರ್ದಿದ್ದಾರೆ ಅಂತ ಅನ್ಸುತ್ತೆ ನನಗೆ.
ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಅಲ್ಲ 130 ಕೋಟಿ ಏನು ಖರ್ಚು ಮಾಡಿದ್ದಾರೆ, 155 ಕೋಟಿ. ಅಲ್ಲಲ್ಲ ಈಗ ನೀವೇ ಒಂದ್ ಕಡೆ ಹೇಳಿದಿರಲ್ಲ, ಇಲ್ಲ ನೋಡಿಲ್ಲ ಅದನ್ನ. ಅಲ್ಲಲ್ಲ ನಮಗ್ ಕೇಳಿಲ್ವಲ್ಲ. ಈಗ ಆಮೇಲೆ ಜೀವರಾಜ್ ಹೌದು, ಈಗ ನಮ್ಮ ಮಠಕ್ಕೆ ವೈಯಕ್ತಿಕ ಬಂದು ಕೇಳಿಲ್ವಲ್ಲ. ಲೆಕ್ಕ ಹಾಕ್ಬೇಕಿದ್ರೆ ನಿಮ್ಮನ್ನು ಕೂಡಿ ಲೆಕ್ಕ ತಗೋಬೇಕಿತ್ತು, ನಿಮ್ಮ ಹೌದು ಮಾಹಿತಿನೂ ತಗೊಳ್ಬೇಕಿತ್ತು. ನಿಮ್ ತಗೊಂಡಿಲ್ಲ ಅಂತ ನಾನು ತಗೊಂಡಿಲ್ಲ, ವೈಯಕ್ತಿಕ ತಗೊಂಡಿಲ್ಲ.